ತಿಳಿಸಬೇಕಾದಂತ ಅಗತ್ಯ ನಮ್ಮಲ್ಲಿರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಮೀಟಿಂಗ್ನ ದೃಶ್ಯಗಳನ್ನ ಗಮನಿಸಿದ್ರಿ. ಒಂದ್ ಕಡೆ ಗಡಿ ಉದ್ವಿಗ್ನವಾಗಿದೆ, ಆದರೆ ಮೋದಿ ನೇತೃತ್ವದ ತಂಡ ಕೂಲ್ ಕಾಮ್ ಆಗಿ ಮೀಟಿಂಗ್ ಅನ್ನ ನಡೆಸ್ತಾ ಇದೆ. ಪಾಕಿಸ್ತಾನಕ್ಕೂ ಹಾಗೆ ಭಾರತದಕ್ಕೂ ವ್ಯತ್ಯಾಸಗಳು ಯಾವ ರೀತಿ ಇದೆ ಗಮನಿಸಿ. ನಿನ್ನೆ ಪಾಕಿಸ್ತಾನದಿಂದ ದಾಳಿ, ಭಾರತದಿಂದ ಪ್ರತಿದಾಳಿ. ಒಂದರ್ಥದಲ್ಲಿ ಭಾರತದಲ್ಲೂ ಕೂಡ ಯುದ್ಧ ಪರಿಸ್ಥಿತಿ, ಪಾಕಿಸ್ತಾನದಲ್ಲೂ ಯುದ್ಧ ಪರಿಸ್ಥಿತಿ. ನಮ್ಮ ದೇಶದ ಪ್ರಧಾನಿ ಹಾಗೆ 3 ಸೇನಾ ವಿಭಾಗದ ಮುಖ್ಯಸ್ಥರು ಎಲ್ಲರೂ ಒಗ್ಗಟ್ಟಿನಿಂದ ಕೂತು ಚರ್ಚೆಯನ್ನ ಮಾಡ್ತಿದ್ದಾರೆ ಮುಂದಿನ ಕ್ರಮಗಳ ಬಗ್ಗೆ. ಆದರೆ ಪಾಕಿಸ್ತಾನದಿಂದ ಬಂದ ಇವತ್ತಿನ ಅಷ್ಟು ರಾಜಕಾರಣಿಗಳಿಗೆ ಸಂಬಂಧಪಟ್ಟ ಸುದ್ದಿ. ಒಂದು ಕಡೆ ಪಾರ್ಲಿಮೆಂಟ್ನಲ್ಲಿ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಅನ್ನ ಕವರ್ಡ್ ರಣಹೇಡಿ ಅಂತ ಕರೆದಿದ್ದಾರೆ ಪಾಕಿಸ್ತಾನದ ಸಂಸದರೊಬ್ಬರು, ಅದೇ ಪಕ್ಷದ. ಮತ್ತೊಂದು ಕಡೆಯಲ್ಲಿ ಇಷ್ಟೆಲ್ಲ ಗಲಾಟೆ ಗದ್ದಲಗಳಾಗ್ತಾ ಇದ್ರು ಕೂಡ ಪಾಕಿಸ್ತಾನದ ಪ್ರಧಾನಿಗಳು ಎಲ್ಲಿದ್ದಾರೆ ಅನ್ನೋ ಮಾಹಿತಿಯೇ ಇಲ್ಲ. ನಿನ್ನೆ ರಾತ್ರಿ ಒಂದು ಮಾಹಿತಿ ಬಂತು, ಯಾವಾಗ ದಾಳಿಯ ತೀವ್ರತೆ ಹೆಚ್ಚಾಯಿತು ಸೇಫ್ ಜಾಗಕ್ಕೆ ತಲೆಮರೆಸ್ಕೊಳ್ಳೋ ಸಲುವಾಗಿ ಓಡ್ ಹೋಗಿದ್ದಾರೆ ಅಂತೇಳಿ. ಜಾಗತಿಕ ಮಟ್ಟದಲ್ಲಿ ಶೆಹಬಾಜ್ ಶರೀಫ್ ನಾಪತ್ತೆ ಅನ್ನೋ ಸುದ್ದಿ ಹರಿದಾಡ್ತಾ ಇದ್ರು ಕೂಡ ಇವತ್ತು ಇಡೀ ದಿನ ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಕೂಡ ಇಲ್ಲ ಪಾಕಿಸ್ತಾನದ ಪ್ರಧಾನಿಯಿಂದ. ಇದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಭಾರತದ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ನಲ್ಲಿ ಬ್ಯುಸಿ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಯಾವುದೇ ಕನ್ಫ್ಯೂಷನ್ ಇಲ್ಲ, ಯಾವುದೇ ಆತಂಕ ಇಲ್ಲ, ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್. ಈಗ ತಿಳಿಸಬೇಕಾದಂತ ಅಗತ್ಯ ನಮ್ಮಲ್ಲಿರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಮೀಟಿಂಗ್ನ ದೃಶ್ಯಗಳನ್ನ ಗಮನಿಸಿದ್ರಿ. ಒಂದ್ ಕಡೆ ಗಡಿ ಉದ್ವಿಗ್ನವಾಗಿದೆ, ಆದರೆ ಮೋದಿ ನೇತೃತ್ವದ ತಂಡ ಕೂಲ್ ಕಾಮ್ ಆಗಿ ಮೀಟಿಂಗ್ ಅನ್ನ ನಡೆಸ್ತಾ ಇದೆ. ಪಾಕಿಸ್ತಾನಕ್ಕೂ ಹಾಗೆ ಭಾರತದಕ್ಕೂ ವ್ಯತ್ಯಾಸಗಳು ಯಾವ ರೀತಿ ಇದೆ ಗಮನಿಸಿ. ನಿನ್ನೆ ಪಾಕಿಸ್ತಾನದಿಂದ ದಾಳಿ, ಭಾರತದಿಂದ ಪ್ರತಿದಾಳಿ. ಒಂದರ್ಥದಲ್ಲಿ ಭಾರತದಲ್ಲೂ ಕೂಡ ಯುದ್ಧ ಪರಿಸ್ಥಿತಿ, ಪಾಕಿಸ್ತಾನದಲ್ಲೂ ಯುದ್ಧ ಪರಿಸ್ಥಿತಿ. ನಮ್ಮ ದೇಶದ ಪ್ರಧಾನಿ ಹಾಗೆ 3 ಸೇನಾ ವಿಭಾಗದ ಮುಖ್ಯಸ್ಥರು ಎಲ್ಲರೂ ಒಗ್ಗಟ್ಟಿನಿಂದ ಕೂತು ಚರ್ಚೆಯನ್ನ ಮಾಡ್ತಿದ್ದಾರೆ ಮುಂದಿನ ಕ್ರಮಗಳ ಬಗ್ಗೆ. ಆದರೆ ಪಾಕಿಸ್ತಾನದಿಂದ ಬಂದ ಇವತ್ತಿನ ಅಷ್ಟು ರಾಜಕಾರಣಿಗಳಿಗೆ ಸಂಬಂಧಪಟ್ಟ ಸುದ್ದಿ. ಒಂದು ಕಡೆ ಪಾರ್ಲಿಮೆಂಟ್ನಲ್ಲಿ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಅನ್ನ ಕವರ್ಡ್ ರಣಹೇಡಿ ಅಂತ ಕರೆದಿದ್ದಾರೆ ಪಾಕಿಸ್ತಾನದ ಸಂಸದರೊಬ್ಬರು, ಅದೇ ಪಕ್ಷದ. ಮತ್ತೊಂದು ಕಡೆಯಲ್ಲಿ ಇಷ್ಟೆಲ್ಲ ಗಲಾಟೆ ಗದ್ದಲಗಳಾಗ್ತಾ ಇದ್ರು ಕೂಡ ಪಾಕಿಸ್ತಾನದ ಪ್ರಧಾನಿಗಳು ಎಲ್ಲಿದ್ದಾರೆ ಅನ್ನೋ ಮಾಹಿತಿಯೇ ಇಲ್ಲ. ನಿನ್ನೆ ರಾತ್ರಿ ಒಂದು ಮಾಹಿತಿ ಬಂತು, ಯಾವಾಗ ದಾಳಿಯ ತೀವ್ರತೆ ಹೆಚ್ಚಾಯಿತು ಸೇಫ್ ಜಾಗಕ್ಕೆ ತಲೆಮರೆಸ್ಕೊಳ್ಳೋ ಸಲುವಾಗಿ ಓಡ್ ಹೋಗಿದ್ದಾರೆ ಅಂತೇಳಿ. ಜಾಗತಿಕ ಮಟ್ಟದಲ್ಲಿ ಶೆಹಬಾಜ್ ಶರೀಫ್ ನಾಪತ್ತೆ ಅನ್ನೋ ಸುದ್ದಿ ಹರಿದಾಡ್ತಾ ಇದ್ರು ಕೂಡ ಇವತ್ತು ಇಡೀ ದಿನ ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಕೂಡ ಇಲ್ಲ ಪಾಕಿಸ್ತಾನದ ಪ್ರಧಾನಿಯಿಂದ. ಇದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಭಾರತದ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ನಲ್ಲಿ ಬ್ಯುಸಿ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಯಾವುದೇ ಕನ್ಫ್ಯೂಷನ್ ಇಲ್ಲ, ಯಾವುದೇ ಆತಂಕ ಇಲ್ಲ, ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್. ಈಗ ಮಾಡ್ತಾರೆ, ಯಾಕಂದ್ರೆ ಅದು ಬಹಳ ಹೈ ಕಾನ್ಫಿಡೆನ್ಷಿಯಲ್ ಮೀಟಿಂಗ್ ಆಗಿರುತ್ತೆ. ಏನು ಮಾತಾಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಸಾಧಾರಣವಾಗಿ ಅಲ್ಲಿರುವಂಥ ಗಣ್ಯರಿಗೆ ಗೊತ್ತಿರುತ್ತೆ, ಮೀಡಿಯಾಗೆ ಒಂದು ಬ್ರೀಫ್ ಮಾಡೋದಕ್ಕೆ ಬೇಕಾಗಿ ಅವ್ರು ಜಸ್ಟ್ ಏನು ಮಾತಾಡ್ತಾ ಇರೋದಿಲ್ಲ. ಅವರು ಈ ಸಂದರ್ಭದಲ್ಲಿ ನಮಗಾಗಿ, ಅಂದರೆ ಜನರಿಗೆ ಹೇಳೋದಕ್ಕಾಗಿ ಮಾತ್ರ ಆ ರೀತಿಯ ಒಂದು ಚಲನವಲನಗಳಿರುತ್ತೆ. ಬಂದಾದ ನಂತರವೇ ಅಲ್ಲಿ ಏನು ಮಾತಾಡಬೇಕು ಅದನ್ನು ಮಾತಾಡ್ತಾರೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಮೊನ್ನೆ ಇಂಥ ಒಂದು ಹೈ ವೋಲ್ಟೇಜ್ ಮೀಟಿಂಗ್ನ ವಿಡಿಯೋಗಳು ಬಂದಾಗ ಕೆಲವರು ಅದರ ಬಗ್ಗೆ ಅಪಹಾಸ್ಯ ಮಾಡಿದರು. ಏನ್ರಿ ಹೈ ವೋಲ್ಟೇಜ್ ಮೀಟಿಂಗ್, ಇಷ್ಟೆಲ್ಲ ವಿಡಿಯೋ ಇಟ್ಟ ಅಂತ. ಅದಲ್ಲ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನ ಪ್ರತಿಯೊಬ್ಬರಿಗೂ. ಪ್ರೈಮ್ ಟೈಮ್ಗೆ ಸ್ವಾಗತ. ನಿನ್ನೆ ಇಷ್ಟೊತ್ತಿಗಾಗಲೇ ಸೈರನ್ ಮೊಳಗಿತು, ಅದಾದ ನಂತರ ನಿರಂತರವಾಗಿ ಬೆಳಗಿನ ತನಕ
ನಾವಿಬ್ಬರಂತೂ ನಿಮಗೆ 2 ಗಂಟೆ ತನಕ ಮಾಹಿತಿಗಳನ್ನು ಕೊಡ್ತಾ ಹೋದ್ವಿ. ಅತಿ ಹೆಚ್ಚು ಜನ ನಿನ್ನೆ ರಿಪಬ್ಲಿಕನ್ನ ವೀಕ್ಷಣೆ ಮಾಡಿದ್ರು. ಆಮೇಲೆ ಯಾವ ರೀತಿ ನಾವು ಕವರೇಜನ್ನು ಕೊಟ್ಟಿದ್ವಿ ಅದಕ್ಕೆ ನಿಮ್ಮಿಂದ ಪ್ರಶಂಸೆ ಕೂಡ ವ್ಯಕ್ತವಾಗಿತ್ತು. ಇವತ್ತು ಈಗ ಬರ್ತಾ ಇರುವಂಥ ಈ ಕ್ಷಣದ ಒಂದು ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿದೆ. ಪಾಕಿಸ್ತಾನದ ದಾಳಿ ಭೀತಿ ಹಿನ್ನೆಲೆಯಲ್ಲಿ ಆಕ್ಟಿವೇಟ್ ಆಗಿದೆ. ಪಂಜಾಬ್ನ ಅಮೃತಸರದಲ್ಲಿ ಬ್ಲ್ಯಾಕ್ಔಟ್, ಅಮೃತಸರದಲ್ಲೂ ವಾಯುದಾಳಿ ಸೈರನ್ ಸದ್ದು ಮಾಡ್ತಾ ಇದೆ. ಸಂಪೂರ್ಣ ಜಮ್ಮುವಿನಾದ್ಯಂತ ಬ್ಲ್ಯಾಕ್ಔಟ್ ಆಗಿದೆ. ಇದರ ನಡುವೆ ಈ ಒಂದು ವಿಜುವಲ್ ಬರ್ತಾ ಇದೆ ನೋಡಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದಿಯಾಗಿ ಇತರ ಅನೇಕ ಗಣ್ಯರು, ಅಜಿತ್ ದೋವಲ್ ಆದಿಯಾಗಿ ಎಲ್ಲ ಸೇನೆಯ ಪ್ರಮುಖರ ಆದಿಯಾಗಿ ನಡೀತಾ ಇರುವಂಥ ಮೀಟಿಂಗ್. ರಾಜನಾಥ್ ಸಿಂಗ್ ಅವರನ್ನು ಕೂಡ ಗಮನಿಸಬಹುದು. ಇದರಲ್ಲಿ ಬಹಳ ಮಹತ್ವದ ಹೈ ವೋಲ್ಟೇಜ್ ಸಭೆ. ಕೇವಲ ದೃಶ್ಯಾವಳಿ ಮಾತ್ರ ನೋಡಿ. ಅಲ್ಲಿ ಮುಂದುಗಡೆ CSD ಕೂತಿದ್ದಾರೆ, ರಕ್ಷಣಾ ಸಚಿವರು ಕೂತಿದ್ದಾರೆ, ಅವರ ಪಕ್ಕದಲ್ಲಿ ಪ್ರಧಾನಿ ಮೋದಿ ಕೂತಿದ್ದಾರೆ. ಎಲ್ಲ ವಾಯುಸೇನೆ, ನೌಕಾಸೇನೆ ಮತ್ತು ಪದಾತಿ ದಳದ ಮುಖ್ಯಸ್ಥರುಗಳು. ಅತಿ ಮಹತ್ವದ ಮೀಟಿಂಗ್. ಇಂಥ ಸಂದರ್ಭದಲ್ಲಿ ಆರಂಭದಲ್ಲಿ ನಮಗೆ ಮೀಡಿಯಾಗಳಿಗೆ 1 ನಿಮಿಷ ಅಥವಾ 1.5 ನಿಮಿಷ ಅಥವಾ 2.5 ನಿಮಿಷ, ಒಂದು 5 ನಿಮಿಷ ಮ್ಯಾಕ್ಸಿಮಮ್ ಈ ಥರ ದೃಶ್ಯಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಅದಾದ ನಂತರ ಬಾಗಿಲು ಬಂದ್ ಮಾಡ್ತಾರೆ. ಯಾಕಂದರೆ ಅದು ಭಾಳ ಹೈ ಕಾನ್ಫಿಡೆನ್ಷಿಯಲ್ ಮೀಟಿಂಗ್ ಆಗಿರುತ್ತೆ. ಏನು ಮಾತಾಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಸಾಧಾರಣವಾಗಿ ಅಲ್ಲಿರುವಂಥ ಗಣ್ಯರಿಗೆ ಗೊತ್ತಿರುತ್ತೆ. ಮೀಡಿಯಾಗೆ ಒಂದು ಬ್ರೀಫ್ ಮಾಡೋದಕ್ಕೆ ಬೇಕಾಗಿ ಅವ್ರು ಜಸ್ಟ್ ಏನು ಮಾತಾಡ್ತಾ ಇರೋದಿಲ್ಲ. ಅವರು ಈ ಸಂದರ್ಭದಲ್ಲಿ ನಮಗಾಗಿ, ಅಂದರೆ ಜನರಿಗೆ ಹೇಳೋದಕ್ಕಾಗಿ ಮಾತ್ರ ಆ ರೀತಿಯ ಒಂದು ಚಲನವಲನಗಳಿರುತ್ತೆ. ಬಂದಾದ ನಂತರವೇ ಅಲ್ಲಿ ಏನು ಮಾತಾಡಬೇಕು ಅದನ್ನು ಮಾತಾಡ್ತಾರೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಮೊನ್ನೆ ಇಂಥ ಒಂದು ಹೈ ವೋಲ್ಟೇಜ್ ಮೀಟಿಂಗ್ನ ವಿಡಿಯೋಗಳು ಬಂದಾಗ ಕೆಲವರು ಅದರ ಬಗ್ಗೆ ಅಪಹಾಸ್ಯ ಮಾಡಿದರು. ಏನ್ರಿ ಹೈ ವೋಲ್ಟೇಜ್ ಮೀಟಿಂಗ್, ಇಷ್ಟೆಲ್ಲ ವಿಡಿಯೋ ಇಟ್ಟ ಅಂತ. ಅದಲ್ಲ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನು ಪ್ರತಿಯೊಬ್ಬರಿಗೂ. ಪ್ರೈಮ್ ಟೈಮ್ಗೆ ಸ್ವಾಗತ. ನಿನ್ನೆ ಇಷ್ಟೊತ್ತಿಗಾಗಲೇ ಸೈರನ್ ಮೊಳಗಿತು. ಅದಾದ ನಂತರ ನಿರಂತರವಾಗಿ ಬೆಳಗಿನ ತನಕ ನಾವಿಬ್ಬರಂತೂ ನಿಮಗೆ 2 ಗಂಟೆ ತನಕ ಮಾಹಿತಿಗಳನ್ನು ಕೊಡ್ತಾ ಹೋದ್ವಿ. ಅತಿ ಹೆಚ್ಚು ಜನ ನಿನ್ನೆ ರಿಪಬ್ಲಿಕನ್ನ ವೀಕ್ಷಣೆ ಮಾಡಿದ್ರು. ಆಮೇಲೆ ಯಾವ ರೀತಿ ನಾವು ಕವರೇಜನ್ನು ಕೊಟ್ಟಿದ್ವಿ ಅದಕ್ಕೆ ನಿಮ್ಮಿಂದ ಪ್ರಶಂಸೆ ಕೂಡ ವ್ಯಕ್ತವಾಗಿತ್ತು. ಇವತ್ತು ಈಗ ಬರ್ತಾ ಇರುವಂಥ ಈ ಕ್ಷಣದ ಒಂದು ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿದೆ. ಪಾಕಿಸ್ತಾನದ ದಾಳಿ ಭೀತಿ ಹಿನ್ನೆಲೆಯಲ್ಲಿ ಆಕ್ಟಿವೇಟ್ ಆಗಿದೆ. ಪಂಜಾಬ್ನ ಅಮೃತಸರದಲ್ಲಿ ಬ್ಲ್ಯಾಕ್ಔಟ್, ಅಮೃತಸರದಲ್ಲೂ ವಾಯುದಾಳಿ ಸೈರನ್ ಸದ್ದು ಮಾಡ್ತಾ ಇದೆ. ಸಂಪೂರ್ಣ ಜಮ್ಮುವಿನಾದ್ಯಂತ ಬ್ಲ್ಯಾಕ್ಔಟ್ ಆಗಿದೆ. ಇದರ ನಡುವೆ ಈ ಒಂದು ವಿಜುವಲ್ ಬರ್ತಾ ಇದೆ ನೋಡಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದಿಯಾಗಿ ಇತರ ಅನೇಕ ಗಣ್ಯರು, ಅಜಿತ್ ದೋವಲ್ ಆದಿಯಾಗಿ ಎಲ್ಲ ಸೇನೆಯ ಪ್ರಮುಖರ ಆದಿಯಾಗಿ ನಡೀತಾ ಇರುವಂಥ ಮೀಟಿಂಗ್. ರಾಜನಾಥ್ ಸಿಂಗ್ ಅವರನ್ನು ಕೂಡ ಗಮನಿಸಬಹುದು. ಇದರಲ್ಲಿ ಬಹಳ ಮಹತ್ವದ ಹೈ ವೋಲ್ಟೇಜ್ ಸಭೆ. ಕೇವಲ ದೃಶ್ಯಾವಳಿ ಮಾತ್ರ ನೋಡಿ. ಅಲ್ಲಿ ಮುಂದುಗಡೆ CSD ಕೂತಿದ್ದಾರೆ, ರಕ್ಷಣಾ ಸಚಿವರು ಕೂತಿದ್ದಾರೆ, ಅವರ ಪಕ್ಕದಲ್ಲಿ ಪ್ರಧಾನಿ ಮೋದಿ ಕೂತಿದ್ದಾರೆ. ಎಲ್ಲ ವಾಯುಸೇನೆ, ನೌಕಾಸೇನೆ ಮತ್ತು ಪದಾತಿ ದಳದ ಮುಖ್ಯಸ್ಥರುಗಳು. ಅತಿ ಮಹತ್ವದ ಮೀಟಿಂಗ್. ಇಂಥ ಸಂದರ್ಭದಲ್ಲಿ ಆರಂಭದಲ್ಲಿ ನಮಗೆ ಮೀಡಿಯಾಗಳಿಗೆ 1 ನಿಮಿಷ ಅಥವಾ 1.5